ಪವನ್ ಸಂಪರ್ಕದಲ್ಲಿದ್ದಾರೆ. ಪವನ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಡೆಸ್ಸಿಂದ. ಪವನ್ ಅವರೇ, ಏನಿದು ಅಂದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನಾಗೇಂದ್ರ ಕೊಟ್ಟಿದ್ದಾರಾ ಅಥವಾ ಹೈಕಮಾಂಡಿಂದ ಬಹಳ ವಿಪರೀತವಾದಂತಹ ಪ್ರೆಷರ್ ಇತ್ತಾ ಅಥವಾ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂತಹ ನಿಟ್ಟಿನಿಂದ ತಾವೇ ಸ್ವಯಂ ಪ್ರೇರಿತವಾಗಿ ಅರಿತುಕೊಂಡು ನೀಡಿದಂತಹ ರಾಜೀನಾಮೆನ ಆ್ಯಂಡ್ ಮುಂದೆ ಡಿ ಕೆ ಶಿವಕುಮಾರ್ ಏನಾದರೂ ಅಂಗೀಕಾರ ಮಾಡ್ತಾರಾ, ಆಕ್ಸೆಪ್ಟ್ ಮಾಡ್ತಾರಾ ರಾಜೀನಾಮೆಯನ್ನು ಅಂತ? ಶ್ರೀನಿವಾಸ ವೈದ್ಯ, ನೀವು ಮೂರನೇ ಪಾಯಿಂಟ್ ಹೇಳಿದ್ರಲ್ಲ, ನೈತಿಕ ಹೊಣೆ ಹೊತ್ತು ಈ ರಾಜೀನಾಮೆಯನ್ನು ನಾಗೇಂದ್ರ ಅವರು ಕೊಟ್ಟಿದ್ದಾರೆ. ಯಾಕಾಗಿ ಅಂದರೆ ಈ ವಾಲ್ಮೀಕಿ ನಿಗಮದ ಹಗರಣ ಇದೆಯಲ್ಲ, ಇದು ಕಳೆದೋದಂಥ ಹಗರಣ, ಅಂದರೆ ಹಿಂದೆ ಸರಿದಂಥ ಹಗರಣ. ಈಗ 2 ವರ್ಷದ ಹಿಂದೆ ಆಗಿದ್ದಂಥ ಘಟನೆ ಇದು. ಈ ಘಟನೆಗೆ ಆಗ CM ಆಗಿದ್ದಂಥ ಸಿದ್ದರಾಮಯ್ಯನವರು ಈ ರಾಜೀನಾಮೆಯನ್ನು ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನು ತಗೊಂಡಿದ್ರು. ಅವತ್ತಿನ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಬಸವರಾಜ್ ದದ್ದಲ್ ಅವ್ರದ್ದು ರಾಜೀನಾಮೆಯನ್ನು ತಗೊಂಡಿದ್ರು. ಅಲ್ಲಿಗೆ ಮುಗಿದಿದ್ದ ಅಧ್ಯಾಯ ಆಗಿತ್ತು. ಆದರೆ ಈಗ CBIನವರು ಏನು ಪ್ರಾಸಿಕ್ಯೂಷನ್ ಅನುಮತಿ ಕೇಳಿರೋದು, ಅಂದರೆ ಮತ್ತೊಂದು ED ಅಲ್ಲದೆ SIT ಅಲ್ಲದೆ CBI ಕೂಡ ಈ ಹೋರಾಟಕ್ಕೆ ಎಂಟ್ರಿ ಅಂದರೆ ಆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಎಂಟ್ರಿ ಆಗಿರೋ ಕಾರಣದಿಂದಾಗಿ ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ರೆ ಸಹಜವಾಗಿ ಅವರನ್ನು ಅರೆಸ್ಟ್ ಮಾಡೋಂಥ ಸಾಧ್ಯತೆ ಬಂದೇ ಬರುತ್ತೆ. ಹೀಗಾಗಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿನ್ನೆ ಸಂಜೆಯೇ ಏನು ನಾಗೇಂದ್ರ ಅವರು CM ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರಂತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಎಲ್ಲೂ ಕೂಡ ಹೇಳಿಲ್ಲ. ಅವರು ಒಂದು ಮಾತಂತೂ ನಿನ್ನೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಮಾತಾಡ್ತಾ ಹೇಳಿದಾಗ ಏನು ಹೇಳಿದರು ಅಂದರೆ, ನಾಗೇಂದ್ರ ಅವರು ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ. ಅವರು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೋ, ಹೈಕಮಾಂಡ್ ನಾಯಕರು ಏನು ನಿರ್ಧಾರ ಮಾಡ್ತಾರೋ ಅದನ್ನು ಚಾಚು ತಪ್ಪದೆ ಫಾಲೋ ಮಾಡೋ ಅಂಥವ್ರು ನಾಗೇಂದ್ರ. ಹೀಗಾಗಿ ಅವರೆಲ್ಲ ತ್ಯಾಗಕ್ಕೆ ಸಿದ್ಧರಿದ್ದಾಗ ರಾಜೀನಾಮೆ ಕೊಟ್ಟಿರಬಹುದು ಅನ್ನೋ ಒಂದು ಶಂಕೆ ಎಲ್ಲ ಮಾಧ್ಯಮದವ್ರಿಗೂ ಸಹಜವಾಗಿ ಇತ್ತು. ಆದರೆ ನಿನ್ನೆ ದಿನ ಕೊಟ್ಟಿರೋದು ಏನು ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಬಂದಿದೆ, ನಿನ್ನೆ ಸಂಜೆ CM ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರಂತೆ. ಸದ್ಯ ಈಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಳಿ ಪತ್ರವನ್ನು ಇಟ್ಟುಕೊಂಡು ಮುಂದಿನ ಸಾಧಕ ಬಾಧಕಗಳನ್ನು ನೋಡಿ ಆ ರಾಜೀನಾಮೆಯನ್ನು ಅಂಗೀಕರಿಸಬೇಕೋ ಅಥವಾ ಬೇಡವೋ ಅನ್ನೋ ಒಂದು ಲೆಕ್ಕಾಚಾರ ಆಗ್ತಾಯಿದ್ದಾರೆ. ಯಾಕಾಗಿ ಅಂದರೆ ನಾಗೇಂದ್ರ ಅವರು ಕೂಡ ಎಲ್ಲಿ ಈಗ ರಾಜ್ಯ ಸರ್ಕಾರವೇ ತನಿಖೆ ಮಾಡಿಸಿದಂಥ SITಯಲ್ಲಿ ನಾಗೇಂದ್ರ ಇವರಲ್ಲ ಆರೋಪಿ ಸ್ಥಾನದಲ್ಲಿರಲಿಲ್ಲ, ಮತ್ತು ಅವ್ರ ವಿರುದ್ಧ ತನಿಖೆಯೂ ಕೂಡ ಆಗಲಿಲ್ಲ. ಕ್ಲೀನ್ ಚಿಟ್ ಸಿಕ್ಕಿದೆ ಅದರಲ್ಲಿ ಯಾರಿಗೆ, ನಾಗೇಂದ್ರ ಅವ್ರಿಗೆ. ಮತ್ತು ಅವ್ರ ಅಕೌಂಟ್ಗೆ ₹1 ಸಹ ಹಣ ಹೋಗಿಲ್ಲ ಅನ್ನೋದು ನಾಗೇಂದ್ರ ಅವರ ವಾದ. ಮತ್ತು ಇನ್ನು EDಯಲ್ಲಿ ಏನು ಒನ್ ಆಫ್ ದಿ ಫಸ್ಟ್ ಅಕ್ಯೂಸ್ಡ್ ಆಗಿದ್ದಂಥ ಯಾರು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿ ED ಅವರು ವಿಚಾರಣೆ ಮಾಡಿಸಿ 3 ತಿಂಗಳು ಜೈಲಲ್ಲೂ ಸಹ ಇಟ್ಟರು. ಆದರೆ ಅಲ್ಲಿಂದ ಬೇಲ್ ತಗೊಂಡು ಬಂದಂಥ ನಾಗೇಂದ್ರ, ನಾನು ಯಾವುದೇ ರೀತಿಯ ಷಡ್ಯಂತ್ರದಿಂದ ಬಲಿಯಾಗಿದ್ದೇನೆ ವಿನಃ ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ನಾನು ನನ್ನ ಸಮುದಾಯಕ್ಕೆ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ, ನನ್ನ ಸಮುದಾಯಕ್ಕೆ ಏನೆಲ್ಲ ನನ್ನ ಕೈಯಿಂದ ಆಗಬೇಕೋ ಆ ಕೆಲಸ ಕಾರ್ಯಗಳನ್ನು ನಾನು ಇವತ್ತು ಮಾಡಿದ್ದೀನಿ, ಹಿಂದೆನೂ ಮಾಡಿದ್ದೀನಿ, ಮುಂದಕ್ಕೂ ಮಾಡ್ಕೊಂಡು ಹೋಗ್ತಿದ್ದೀನಿ ಅನ್ನೋದು ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಆದರೆ ಈಗ ಬಂದಿರೋದು ರಾಜೀನಾಮೆ ಪತ್ರವನ್ನು CM ಡಿ ಕೆ ಶಿವಕುಮಾರಿಗೆ ಕೊಟ್ಟಿದ್ದಾರಂತೆ ಅನ್ನೋದು ಊಹಾಪೋಹಗಳ ಮಾತೇ ವಿನಃ ಅಧಿಕೃತವಾಗಿ ಯಾರೂ ಕೂಡ ಹೇಳಿಲ್ಲ. ಕಾಂಗ್ರೆಸ್ ವಲಯದಲ್ಲಿ ಕೆಲವರು ಹೌದು ಅಂತ ಇದ್ದಾರೆ, ಕೆಲವರು ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಆದರೆ ಇದು ಮೇಲ್ನೋಟಕ್ಕೆ ಈಗ CM ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಅಧಿಕೃತವಾಗಿ ರಾಜ್ಯಭವನದಿಂದ ಆಗಿರ್ಬೋದು, ಇಲ್ಲ ಖುದ್ದು ಏನು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ನಾನು ರಾಜೀನಾಮೆ ನೀಡಿದ್ದಾಗಿ ಅವರು ಹೇಳಬೇಕೇ ವಿನಃ ಇದು ಸದ್ಯಕ್ಕೆ ಊಹಾಪೋಹದ ಮಾತಾಗಿದೆ. ಇನ್ನು CM ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದರೆ ಅವರು ಎಂದು ಅಂಗೀಕರಿಸ್ತಾರೆ ಅಥವಾ ಅಂಗೀಕರಿಸೋದೇ ಇಲ್ವೋ, ಇದನ್ನು ಕಾದು ನೋಡೋ ತಂತ್ರವನ್ನು ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಶ್ರೀನಿವಾಸ ವೈದ್ಯ. ಓಕೆ, ಧನ್ಯವಾದಗಳು ಪವನ್. ಪ್ಲೀಸ್ ಸ್ಟೇ ಟ್ಯೂನ್ಡ್, ಲೈನಲ್ಲೇ ಇರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ಮೋರ್ ಬ್ರೇಕಿಂಗ್ ಬರ್ತಾ ಇದೆ. ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ವಾಲ್ಮೀಕಿ ನಿಗಮ ಹಗರಣ, ಸಚಿವ ನಾಗೇಂದ್ರ ರಾಜಕೀಯ ಬಳಿಕ ಅಜ್ಞಾತ ಸ್ಥಳದಲ್ಲಿರುವಂತಹ ಸಚಿವ ನಾಗೇಂದ್ರ ದೆಹಲಿಯಲ್ಲಿದ್ದಾರೋ ಅಥವಾ ಬೆಂಗಳೂರಿನಲ್ಲಿದ್ದಾರೋ ಅನ್ನುವಂತಹ ಪ್ರಶ್ನೆಗಳು ರೈಟ್ ನಾವು ಈಗ ಕಾಡ್ತಾ ಇದೆ. ಮಧ್ಯಾಹ್ನದ ಒಳಗಡೆ ಸುದ್ದಿಗೋಷ್ಠಿಯನ್ನು ನಡೆಸಲಿರುವಂತಹ ಸಚಿವ ನಾಗೇಂದ್ರ ಮಧ್ಯಾಹ್ನದ ಒಳಗಡೆ ಪ್ರೆಸ್ ಮೀಟನ್ನು ಮಾಡ್ತಾರಂತೆ. ರಾಜೀನಾಮೆ ಸುದ್ದಿಯನ್ನು ಖಚಿತಪಡಿಸಲಿರುವಂತಹ ನಾಗೇಂದ್ರ, ಬಿಜೆಪಿ ಪಾದಯಾತ್ರೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಿರುವಂತಹ ನಾಗೇಂದ್ರ. ಎಸ್ ಪವನ್, ನಾಗೇಂದ್ರ ದೆಹಲಿಯಲ್ಲಿದ್ದಾರೋ ಬೆಂಗಳೂರಲ್ಲಿದ್ದಾರೋ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಬಟ್ ಇವತ್ತು ನಾಗೇಂದ್ರ ಪ್ರೆಸ್ ಮೀಟ್ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಸಹಜವಾಗಿ ಬೆಳಕಿಗೆ ಬರ್ತಾ ಇದೆ. ಒಂದು ವೇಳೆ ಪ್ರೆಸ್ ಮೀಟ್ ಮಾಡಿದರೆ ನಿಮ್ಮ ಅಂದಾಜಿನ ಪ್ರಕಾರ ಅಥವಾ ನಿಮ್ಮ ಸ್ಟಡಿ ಪ್ರಕಾರ ಏನು ಕಾರಣವನ್ನು ನಾಗೇಂದ್ರ ಕೊಡಬಹುದು ರಾಜೀನಾಮೆಗೆ? ವೈದ್ಯ, ಏನಿವತ್ತು ನಾಗೇಂದ್ರ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿರೋ ವಿಚಾರವಾಗಿ ಮಾತಾಡಿದ್ರೆ, ಮೊದಲನೇದಾಗಿ ನೈತಿಕ ಹೊಣೆಯನ್ನು ಒತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಪಕ್ಷಕ್ಕಾಗ್ತಾ ಇರೋ ಡ್ಯಾಮೇಜನ್ನು ತಪ್ಪಿಸೋದಕ್ಕೆ ನಾನು ಮಾಡ್ತಾ ಇರೋದು. ಅಂದರೆ ಸುಖಾಸಮ್ಮನೆ ನನ್ನ ಮೇಲೆ ಮತ್ತು ನನ್ನ ಪಕ್ಷದ ಮೇಲೆ ಏನು ಷಡ್ಯಂತ್ರ ಮಾಡಿ ಆರೋಪ ಮಾಡಿ ಮಾಡ್ತಾ ಇದ್ದಾರೆ, ಇದರಿಂದ ನಾನು ಹೊರಬರಲು ಮತ್ತು ನನ್ನ ಪಕ್ಷಕ್ಕಾಗ್ತಾ ಇರೋ ಡ್ಯಾಮೇಜನ್ನು ತಪ್ಪಿಸಲು ನಾನು ನೈತಿಕವಾಗಿ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನು ಗ್ಯಾರಂಟಿ ಅವರು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅವರು ದೆಹಲಿಯಲ್ಲಿದ್ದಾರೋ ಬಳ್ಳಾರಿಯಲ್ಲಿದ್ದಾರೋ ಅಥವಾ ಬೆಂಗಳೂರಲ್ಲಿದ್ದಾರೋ ಅನ್ನೋದು ಸ್ಪಷ್ಟತೆ ಇಲ್ಲ ಎಲ್ಲರಿಗೂ. ಯಾಕೆಂದರೆ ಅವರು
ಮೊನ್ನೆ ದಿನದಿಂದನೂ ಸಹ ಅವರು ಅಜ್ಞಾತ ಸ್ಥಳದಲ್ಲೇ ಇದ್ದಾರೆ. ಅದು ಎಲ್ಲಿದ್ದಾರೆ, ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ ಉಳ್ಕೊಂಡಿದ್ದಾರೆ ಅಥವಾ ಬೆಂಗಳೂರಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಇದಿಲ್ಲ. ಆದರೆ ಇವತ್ತು ಸಂಜೆ 4 ಗಂಟೆ ಒಳಗಾಗಿ ಒಂದು ಪ್ರೆಸ್ ಮೀಟ್ ಮಾಡಬಹುದು ಅನ್ನೋದು. ಅಂದರೆ ಈಗ ರಾಜೀನಾಮೆ ಸುದ್ದಿ ಊಹಾಪೋಹ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರೋದು ಬೇರೆ ಥರದ ಪೋರ್ಟ್ರೇಟನ್ನು ಕ್ರಿಯೇಟ್ ಮಾಡ್ಬೋದು. ಹೀಗಾಗಿ ಅದರಿಂದ ಎಚ್ಚೆತ್ತ ನಾಗೇಂದ್ರ ಅವರು ಮಾಧ್ಯಮಗಳು ಮುಂದೆ ಬರಬಹುದು, ಬಂದು ತಮ್ಮ ರಾಜೀನಾಮೆಗೆಯನ್ನು ಹೈಕಮಾಂಡು ಕೇಳಿಲ್ಲ, ಸಿ ಎಮ್ಮು ಕೇಳಿಲ್ಲ, ಆದರೆ ನಾನು ಸ್ವಇಚ್ಛೆಯಿಂದ ಕೊಡಬಹುದು ಅನ್ನೋದನ್ನ ಹೇಳ್ಬೋದು. ಅಥವಾ ಇಲ್ಲ, ಈ ಕ್ಷಣಕ್ಕೆ ಡ್ಯಾಮೇಜ್ ಆಗಿದೆ, ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಿಮ್ಮ ರಾಜೀನಾಮೆ ಕೊಡಬೇಕಾಗತ್ತೆ. ಈಗ ಏನನ್ನ CBIನವರು ಪ್ರಾಸಿಕ್ಯೂಷನ್ ಅನುಮತಿ ಪಡೆದು ನಿಮ್ಮ ಮೇಲೆ ತನಿಖೆ ಮಾಡಿದ್ರೆ ಮತ್ತೆ ಜೈಲಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆವಾಗ ಸರ್ಕಾರ ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಬೋದು. ಹೀಗಾಗಿ ನೀವು ಈಗ ರಾಜೀನಾಮೆ ಕೊಡಿ ಅಂತಂದು CM DK ಶಿವಕುಮಾರ್ ಆದರೂ ಹೇಳಿರ್ಬೋದು, ಅಥವಾ ಹೈಕಮಾಂಡ್ನವರಾದರೂ ಸಲಹೆ ಕೊಟ್ಟಿರ್ಬೋದು. ಈ ಎಲ್ಲದಕ್ಕೂ, ಈ ಎಲ್ಲ ಊಹಾಪೋಹಗಳಿಗೂ ತೆರೆ ಎಳಿಬೇಕಾಗಿರೋದು ಒಂದು ಸಚಿವರು ಬಿ ನಾಗೇಂದ್ರ ಅವರು ಅಥವಾ ಖುದ್ದು CM DK ಶಿವಕುಮಾರ್ ಅವರು ಈ ವಿಚಾರವನ್ನು ತೆರೆ ಎಳಿಬೇಕಾಗಿರೋದು. ಹೀಗಾಗಿ ಒಂದು ಮೇಲ್ನೋಟಕ್ಕೆ ಇವರು ಇವತ್ತು ಸಂಜೆ ಒಳಗಾಗಿ ಅಥವಾ ಇವತ್ತು ಮಧ್ಯಾಹ್ನದ 3 ಗಂಟೆ ಒಳಗಾಗಿ ಪ್ರೆಸ್ ಮೀಟ್ ಮಾಡಿ ತಮ್ಮ ಏನು ನಿರ್ಧಾರವನ್ನು ಪ್ರಕಟಣೆ ಮಾಡ್ಬೋದು ಅನ್ನೋ ಒಂದು ಸಾಧ್ಯತೆ ಇದೆ. ಶ್ರೀನಿವಾಸ್ ವೈದ್ಯ. ಓಕೆ, ಧನ್ಯವಾದಗಳು ಪವನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.